ಪುರಾಣಿಕರು ಶ್ರೀಯುತರು ವಿಠಲದವರಿಗೂ ನಮ್ಮ ರಮೇಶ್ವರನವರಿಗೂ 2-3 ದಿವಸಗಳಿಂದ ಮುಖ ಕಂಡಿಲ್ಲ. ಆಚರಣೆಯವರಿಗೂ ಗಂಗಾಮಾತೆಯವರು ಮತ್ತು ಇನ್ನೂರು ಕೋಟಿಗಳ ಮುಖ ಕಾಣಿಸ್ತಾ ಇಲ್ಲ. ಅಕ್ಕ ತಾಯಿಯರು, ಅಣ್ಣ ತಮ್ಮಂದಿರು, ಎಲ್ಲ ಬಾಲಗೋಪಾಲ ಗ್ರಾಮದ ಗುರು ಹಿರಿಯರು ಎಲ್ಲರಿಗೂ ವಂದನೆ. ಹಲವಾರು ವಿಷಯಗಳು ಇಲ್ಲಿ ಚರ್ಚೆ ಮಾಡಿದ್ದಾರೆ. ಅಕ್ಕ ಮಹಾದೇವಿಯ ಜೀವನ ಎಷ್ಟು ಆಳುತ್ತೆ ಇರೋದು ನಾವು ನೋಡ್ತೀವಿ. ಪ್ರತಿ ಕ್ಷಣ ಹೊಸದು ಹೊಸ ತತ್ವಗಳು, ಹೊಸ ಜ್ಞಾನ ಕಲಿಗೆ ಸಿಗ್ತದೆ. ಸ್ಮಶಾನದಲ್ಲಿ ಹೋಗೋದು ಕಲ್ಪನೆ ತಿಳಿಯೊಳಗೆ ಬಂದು ನಮ್ಮ ನಂಜಿನಿಂದ ಹೋಗ್ತದೆ. ಆ ಯಮ್ಮ ಸ್ಮಶಾನದೊಳಗೆ ಒಂದು ಬಟ್ಟೆ ತಗೊಂಡು ಮೈಯೊಳಗೆ ಹೊಸಗೋತಾಳ. ಎಷ್ಟು ಅವತಾರ ತೋರಿಸಿದ್ರೆ ಏನಾಯ್ತು? ಚಳಿಯ ಬಿಸಿಲಾಗ ನೋಡ್ರಿ. ಸತ್ತವ್ರ ಮನೆಯೊಳಗೆ ಹೋಗ್ಬಿಟ್ಟು ನಾವು ಅಂತೀವಿ. ಹೆಣದ ಮುಖ ನೋಡಿದ್ರೆ ಅಪಶಕನ ಅಂತೀವಿ. ಹೆಣದ ಬಟ್ಟೆಯನ್ನು ನಾವು ಬಳಸ್ದೇವಂದ್ರೆ ಕಾಡ್ತದ ಅಂತ ಹೇಳ್ತಾರೆ. ಜ್ಯೋತಿಷಿಗಳು ಹೇಳ್ತಾರೆ, ಸತ್ತವ್ರು ಯಾವ ವಸ್ತು ಬಳಸಬಾರದು ಅಂತ ಹೇಳ್ತಾರೆ. ಅದನ್ನು ಸ್ವಲ್ಪ ಮಟ್ಟಿಗೆ ನಿಜ. ಶೌಕಿಗೆ ನೀವು ಯಾವುದೇ ವಸ್ತು ನೋಡ್ರೆ ಅದ್ರ ಮ್ಯಾಲ ಅವ್ರು ಬಹಳ ಪ್ರೀತಿ ಇತ್ತಂದ್ರೆ ಆ ವಸ್ತು ನಾವು ಬಳಸಕತ್ತೀವಿ ಅನ್ನೋ ಇದು ಸಂಗತಿ ಅದ. ಅಕ್ಕ ಮಹಾದೇವಿದು ಭಯ ಬರಲಿಲ್ಲ. ಯಾರು ಪರಮ ಪ್ರೇಮರಾಗೋಗ್ಯಾರ, ಪರಮ ಭಕ್ತಿ ಒಳಗೆ ಮುಳುಗ್ಯಾರಲ್ಲ, ಅದು ಭಯನೇ ಹೋಗಿತ್ತು. ಅವ್ರ ತಲೆಯೊಳಗೆ ಈಗಿರು ಇದನ್ನ ಕಾಡ್ತದ, ನನ್ನ ತಲೆಯೊಳಗೆ ಕಾಡ್ತದ ಅಂತ ಮಾತ್ರ ಕಾಡುತ್ತಾರ. ಕಾಯಕ್ಕೆ ನೆರಳಾಗಿ ಕಾಡಿತ್ತು ಮಾಯೆ. ಎಲ್ಲ ತೆರೆದು ಕಾಡ್ತದೆ, ಅದನ್ನ ಬಳಸಿದ್ದೀವಿ, ಅದು ಕಾಡ್ತದೆ. ಮನೆ ಚಂದ ಕಟ್ಸಿರ್ತಾನ, 4 ಮಂದಿಗೆಲ್ಲ ಕರ್ಸಿರ್ತಾನ, ಚಂದ ಅಡಿಗೆ ಮಾಡಿರ್ತಾನ. ನೋಡ್ಬೇಕ್ರಪ್ಪ, ಮನೆ ಪಿನಿ ಕಟ್ಟೋದು ನನಗೆ ಅಷ್ಟು ಜಗಳಾಗಿಲ್ಲ. ಅವಸರ ಏನು ದೊಡ್ಡ ಕೆಲಸ ಮಾಡಿದೆವು ಅನ್ನಂಗ ಎಲ್ಲರಿಗೆ ಕರೆಸಿ ತೋರಿಸೋದು. ನೋಡಿ ಬಸ್ಲಿ ಮಾಡೀನು, ಅದು ಇದು ಮಾಡೀನು, ಅವ್ರು ಬಂದವರು ಎಷ್ಟು ಚಲೋ ಮಾಡಿದೆ ಅಂದ್ರೆ ನೀವು ಹೀಗೆ ಕೊಡ್ರವ. ಏನು ಸಾಕ್ಷಾತ್ ಪರಮಾತ್ಮಗೆ ಪಡ್ಕೊಂಡ ಅನ್ನಂಗ ಎಷ್ಟು ಹೋಸ್ರಿಪ್ಪ ಸಂಸಾರ. ಮನೆ ಕಟ್ಟೋದು ಎಷ್ಟು ಅವಸರ, ಮದುವೆ ಮಾಡ್ಕೊಳ್ಳೋದು ಎಷ್ಟು ಅವಸರ. ಸ್ವಲ್ಪ ಮನಸ್ಸು ಯಾರ ಕಡೆ ಇದನ್ನೆಲ್ಲ ಯಾರು ಕೊಟ್ಟಾರೆ ಅವ್ರ ಕಡೆ ಇಲ್ಲ. ಮೂಗುಬಟ್ಟ ಮಾಡುವ ಪತ್ತಾರು ಹೆಸರೇ ಮುಂದೆ ಬತ್ತು. ಎಷ್ಟು ಚಂದ ಮೂಗುಬಟ್ಟ ಮಾಡ್ಯಾನ. ಮೂಗು ಕೊಟ್ಟವ ಎಲ್ಲೇನ? ಮೂಗೇ ಇಲ್ಲದ ಎಲ್ಲಿ ಹಾಕೋತಿದ್ದೆ ಮೂಗುಬಟ್ಟ? ಕಾಲು ಕೊಟ್ಟಿದ್ದು ಚಾಳೆ ಹಾಕೋತಿದ್ದೆ. ಮಾಡುವ ಎಲ್ಲಿ ಕೂತೋ ಗೊತ್ತಿಲ್ಲ. ಇದೆಲ್ಲ ಮಾಡಿ ಅಡಿಗೆ ಕೂತು ಬಿಟ್ಟ, ಗುಪ್ತ ಮಾಡಿ ಕೂತು ಬಿಟ್ಟ. ಎಲ್ಲೋ ಬೋರ್ಡ್ ಬರೋದಿಲ್ಲ. ನಾವು ಸ್ವಲ್ಪ ಏನೇ ಕಲ್ತ್ರ ಬರದಿಟ್ಟ ಬೋರ್ಡ ಎಲ್ಲೆಲ್ಲಿ ಬಿಯೇ ಮನೆ ಹಿಂಗಾಯ್ತು. ಹಂಗ ಹೋಗ ಅಡ್ಮೋಟ್ರು ಬಂದ, ಮನೆ ಕಟ್ಟಿದ್ದು ನೋಡ್ದ. ಏನ್ರಿ ಸೌಕರ್ಯ ಹಿಂಗ ಈ ಕಿಟಕಿ ಸ್ವಲ್ಪ ಈ ಕಡೆ ಸರಿಬೇಕಾಗಿತ್ತು ನೋಡ್ರಿ, ಅದು ಹಿಂಗಾಗಬೇಕು ನೋಡ್ರಿ, ಹಿಂಗಾಗಬೇಕಾಗಿತ್ತು. ಅಲ್ಲಕ್ಕ ಮನೆಯ ನೀವು ಬರಬಾರ್ದು ತೆಲಿಗೆ ಒಂದು ಹೇಳ್ತಾರೆ ವಿಚಾರ. ಮನೆ ಹೆಂಗ ಹಾಕಿರಲ್ಯಾಕ ಮನೆ ಹೇಳ್ತು ನಾವೆಲ್ಲ ಸುದ್ದೇವಿ, ನೀವು ತಿಳಿಸ್ಕೊಡ್ಬೇಕು. ಎಷ್ಟು ಹುಡ್ಕೋತ ಹೋಗೋದು ಅಷ್ಟು ಮನಸ್ಸು ಚಂದ ಇತ್ತಂದ್ರೆ ಎಷ್ಟು ಸಂತೋಷ, ಎಷ್ಟು ಪ್ರೇಮ. ಗೋಡೆಗಳಿಂದ ಮನೆ ಇಲ್ಲ, ಎಷ್ಟು ದೊಡ್ಡ ಬಂಗ್ಲೆ ಕಟ್ಟಿದೆ, ಅಲ್ಲಿಂದ ಸುಖ ಶಾಂತಿ ಇಲ್ಲ. ಅಲ್ಲಿರುವಂಥವ್ರೊಳಗೆ ಎಷ್ಟು ಪ್ರೇಮ ಅದ, ಅಲ್ಲಿರುವಂಥವ್ರೊಳಗೆ ಎಷ್ಟು ಸ್ನೇಹ ಅದ. ಗಂಡ ಹೆಂಡತಿ ಎಷ್ಟು ಪ್ರೀತಿಯಿಂದ ಓದ್ತಾರ, ಅದು ಮನೆ.
ಬಿಲ್ಡಿಂಗ್ ಏನು ಭಾಳ ದೊಡ್ಡದು ಕಟ್ಟ್ಯಾರ. ಆಕೆ ಫ್ರೀಜ್ನ ತೆಗದೇ ಉಣ್ತಾಳ, ಬಾಸುಂದಿ ಪುರಿ ಉಣ್ತಾಳ. ಅವ ಗಂಡ ಬಂದವನೇ ಸಿಡಕ್ ಮಾರಿ ತಗೊಂಡೇ ಬಂದಿರ್ತಾನ. ಬರ ಹೇಳೋ ಚಾಲು ಆಗ್ತದೆ, ಏನು ಮಾಡೋದಂತ ಮನೆ ತಗೊಂಡು. ಮನೆಗಳು ಪ್ರೀತಿಯಿಂದ ನಿರ್ಮಾಣ ಆಗಬೇಕು, ವಿಶ್ವಾಸದಿಂದ ನಿರ್ಮಾಣ ಆಗಬೇಕು. ಗಂಡನ ಮೇಲೆ ಹೆಂಡತಿಯ ವಿಶ್ವಾಸ, ಹೆಂಡತಿ ಮೇಲೆ ಗಂಡನ ವಿಶ್ವಾಸ, ಅದ್ಭುತ ಪ್ರೇಮ. ಅಂಥ ಪ್ರೇಮದ ಭಾವ ಬೆಳಿತಲ್ಲ, ಅಲ್ಲಿ ದೇವರು ಇರ್ತಾನ. ಗುರುಚರಿತ್ರೆ ಒಳಗೆ ಹೇಳಿಲ್ಲ, ಈ 3 ಜನರನ್ನ ನಾನು ಬೇಡಲಾಗದೆ ಹೊರ ಕೊಡ್ತೇನೋ, ನನಗಾಗಿ ನೆನೆಸಲು ಬೇಕಾಗಿಲ್ಲ, ನನ್ನ ದೇವಸ್ಥಾನಕ್ಕೆ ಬರೋದು ಬೇಕಾಗಿಲ್ಲ. ಏನು ಮಾಡು ಹೇ ಮನುಷ್ಯನೇ, ಏನು ಮಾಡು, ಈ 3 ಜನರಿಗೆ ದೇವರು ತಿಳ್ಕೊಂಡು ವಿಶ್ವಾಸ ಇದೆ. ಹೆಣ್ಮಕ್ಳಿಗೆ ಗಂಡೇ ದೇವರು ಅಂತ ಹೇಳೋದು. ಎಂಥವೇ ತೀರಲೆಕ್ಕ, ಕುಡಿತಿರಲೆಕ್ಕ, ಬಡಿತಿರಲೆಕ್ಕ, ಅವನು ಕರೋ ಅವನ ಸಂಗಾಟ ಸುಮ್ಮ ದೇವರು ಬಾಗೋದು. ಚಲೋ ಅಲ್ಲೇನು, ನಿಮ್ಮ ತಾಳ್ಮೆ ಪರೀಕ್ಷೆ ಮಾಡ್ತಾನ. ತಾಳಿ ಕಟ್ಕೊಂಡಿಲ್ಲ, ತಾಳಿ ಎಟ್ಟ ತಾಳ್ಕೋತಾಳೆ ನೋಡ್ತಾಳ ಗಂಡ. ಸುಮ್ ಬೈತಾರ, ತೆರಗ ಹಾಕೋದಿಲ್ಲ. ಹಿಂಗ ಗುರುವಿನ ಕಡೆ ಹೋಗಿ ಬಂದು, ಯಾನ್ರಿ ಗಂಡು ಕಾಡ್ತಾನ್ರಿ, ಭಾಳ ಬೈತಾನ್ರಿ, ತೆರಿ ಚಿಟ್ಟೋದು ಹೋಗಿದ್ರಿ ಇದೇನು ಹೇಳೋದು. ಗಂಡ ಬಂದ ತಕ್ಷಣ ಬಾಯ ಹಾಕುವ, ಮಕ್ಕಳಿಗೆ ಏನೋ ಕೊಟ್ಬಿಟ್ರು ಸುಮ್ಮನೆ. ಗಂಡ ಬಂದ ತಕ್ಷಣ ಲಿಂಬಿಕಾಯಿ ಬಾಯ ಹಾಕೋತಿದ್ರು. ಗಂಡು ಹೊರ 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 ಮಾಡ್ತಿದ್ದ, ಈಕಿ ಬಾಯಿ ಮಾತಾಡ ಬಾಯ ಲಿಂಬಿಕಾಯಿ ಅದ. ಗಂಡ ಅಂದ್ರ ಎಲ್ಲಿ ಯಾವ ಗುರುವಿನ ಕಡೆ ಹೊಂಟಿದ್ರಿ, ಎಷ್ಟು ಜ್ಞಾನೋದಯ ಆಗ್ಯಾರ ಅಂತ ಕೇಳ. ಏನು ಜ್ಞಾನೋದಯ? ಸ್ವಲ್ಪ ಬಾಯಿ ಶಾಂತಿ ಇದ್ರೆ ಸಾಕಲ್ಲ. ಅವ್ರು ಒದರಾಡಕತ್ತಾರ, ನೀವು ಸ್ವಲ್ಪ ತಾಳ್ಕೋರಿ, ಶಾಂತವಾಗಿ. ನೀವು ಒದರಾಡುವಾಗ ಅವ್ರು ಸ್ವಲ್ಪ ತಾಳ್ಕೋತಾರ. ಹೌದಾ? ಪ್ರೀತಿ ವಿಶ್ವಾಸ ಬಹಳ ದೊಡ್ಡದು. ಯಾವಾಗ ನಾವು ನಿಷ್ಠಾದಿಂದ ದೇವರಿಗೆ ದೊಡ್ಕೋತೇವಲ್ಲ, ದೇವರು ಒಂದು ದೊಡ್ಡ ಕಾಣಿಕೆ ಕೊಡ್ತಾರೆ. ಹೇಳೋಲ್ಲ, ಸೋಲಾಪುರ ಸಿದ್ದರಾಮೇಶ್ವರಿಗೆ ಮುಕ್ಕಣ್ಣ 3ನೇ ಕಣ್ಣು ಕೊಟ್ಟ. 3ನೇ ಕಣ್ಣು ತೆಗೆದು ಬಿಟ್ಟರೆ ಹಿಂಗೆ ಬೆಂಕಿ ಹತ್ತಿತ್ರಿ. ಅಂತ ಶಕ್ತಿ ಯಾರಿಗೆ ಕೊಟ್ಟ ಪರಮಾತ್ಮ? ಸೋಲಾಪುರ ಸಿದ್ದರಾಮೇಶ್ವರ. ಸೋಲಾಪುರ ಸಿದ್ದರಾಮೇಶ್ವರ ಬಗ್ಗೆ ಇನ್ನೊಂದು ಹೇಳ್ತೀನಿ ನಿಮಗೆ. ಅವ್ರು ಕಣ್ಣಿನ ಮುಚ್ತಿದ್ರಂತ, ಈ ಕಣ್ಣ ರೆಪ್ಪೆ ಹಿಂಗೆ ಮುಚ್ತಿದ್ರಂತ. ಅದೇನಂತದ್ದು ಏನು ವಿಚಿತ್ರ. ಮುಖಂಡಾಪುರ ಕಾಣ್ತಾ ನಿದ್ರೆ ಗೆದ್ದಿದ್ರು ಏನೋ, ಎಂತೆಂತ ಶರಣರಾಗೋದಪ್ಪ. ಅಂಥವ್ರ ಕಡೆ ನಮ್ಮ ದಾನಮ್ಮ ಹೋದ್ರು, ಗುಡ್ಡಾಪುರ ದಾನಮ್ಮ. ಯಪ್ಪ ನಮಗೂ ದೃಷ್ಟಿಶಕ್ತಿ ಕೊಡುವಂದ್ರು, ಇಂಥ ಗುರು ಸಿಗೋದಿಲ್ಲ, ನನಗೂ ಕೊಡು. ಅವ್ರು ನೋಡ್ಕೋತ್ಲು ಹಿಂಗ. ಅವ್ರ ಕಣ್ಣಾಗ ನೋಡಿದ್ರು, ಅವ್ರ ಹಿಂಕಿ ಕಡಿ ದಾನಮ್ಮ ಕಣ್ಣಾಗ. ದಾನಮ್ಮನಿಗೆ ಇಷ್ಟೊಂದು ಶಕ್ತಿ ಬಂದಿದ್ದು ಎಲ್ಲಿಯೂ ಗುರುವಿನ ಕಡೆಯಿಂದ. ಅಂತ ಗುರುಗಳು ಅದಾರ, ಈಗ ತಪಸ್ಸು ಮಾಡುವಂತ ಗುರುಗಳು ಅದಾರೇನು? ಹುಡುಕಬೇಕಂತವ್ರಿಗೆ ಅವ್ರ ಕಡೆಯಿಂದ ಶಕ್ತಿ ಪಡಿಬೇಕು. ವಿನೋದಾಗಿ ಅನ್ಸಿಲ್ಲ ಮುಂದ ಎಷ್ಟು ದೊಡ್ಡ ಪವಾಡಗಳು, ಎಂಥ ಶಕ್ತಿಗಳು, ಎಂಥ ಮೆರಡು. ಇದೇ ಊರಿ ಒಳಗೆ ಬಹುಸಾಹೇಬ್ ಮಹಾರಾಜರು ಅಂತ ಆಗೋದು. ಏನು ಚಪ್ಪ ಮಾಡ್ಯಾರಿಪ್ಪ. ದಿವಸದ ತಾಸುಗಳಷ್ಟು 12, ಅವ್ರು 14 ತಾಸು ಮಾಡ್ಯಾರ. ಎಷ್ಟು? 14 ತಾಸ. ನಾವು 1 ತಾಸು ಒದ್ದಾಡಕತ್ತೀವಿ. ಜೀವ ಹೋತದಂದ್ರೆ ಬಿಟ್ಟಿಲ್ಲ ಅವರು. ಬಹುಸಾಹೇಬ್ ಮಹಾರಾಜರು ತನ್ನ ಗ್ರಂಥದಾಗ ಬರೆದಾರ, ಮ್ಯಾಲ ಶಿಡ್ಲು ಬಿದ್ದು ನಿನ್ನ ಎತ್ತಿಯಾಗಿ ಬೀಳಕತ್ತದವರು ನಾಮಸ್ಮರಣೆ ಬಿಡಬೇಡ. ಮಾಡು, ಅಖಂಡವಾಗಿ ಮಾಡು. ಪೂತ್ರ ನೇತ್ರ ಮಲಗುವಾಗ ಇಡೀ ಜೀವನವೇ ಅದಕ್ಕೆ ಅರ್ಪಿಸಿ ಬಿಡು. ಪ್ರಾಣ ಸಹಿತ ಅದಕ್ಕೆ ಇಡು. ಅವಾಗ ಅವನಿಗೆ ಕನಿಕರ ಬರ್ತದ. ಸುಮ್ಮನೆ ಹಿಡಿದಿಲ್ಲ. ಶಿವ ಸೋಲಾಪುರ ಸಿದ್ದರಾಮೇಶ್ವರಿ ಕಳ್ಳು ಹಾರುವಾಗ ಸುಮ್ಮನೆ ಹಿಡಿದಿಲ್ಲ. ಜೀವನದ ಅಲ್ಲ ತಂದೆ ತಗೋದೆಂದು ಹಾರಿ ಬಿಟ್ಟಾರ. ಹಿಂಗ ಅಕ್ಕ ಮಹಾದೇವಿಗೆ ಆ ಶಿವ ಸುಮ್ಮನೆ ಬಂದಿಲ್ಲ, ಏನೋ ಬಿಟ್ಟಾರ.
Come on. ಸೋಲಾಪುರ ಸಿದ್ದರಾಮೇಶ್ವರ ಎಷ್ಟು ಪವಿತ್ರ ಭಾವ. ಬಹುಸಾಹೇಬ್ ಮಹಾರಾಜರಿಗೆ ದೇವರು ಎಂಥ ಶಕ್ತಿ ಕೊಟ್ಟಿದ್ದಪ್ಪ ಅಂದ್ರೆ ಅವ್ರು ಹಿಂಗೆ ಭಾಷಣ ಮಾಡೋದು ಕೂತ್ರು. ಈಗ ನೀವೆಲ್ಲ ಕೂತಿರ್ತೀರಿ ನೀವು ಕೇಳೋಕೆ. ಒಬ್ರು ಕನ್ನಡದವ್ರು ಕೂತಿರ್ತಾರೆ, ಒಬ್ರು ಮಹಾರಾಷ್ಟ್ರದವ್ರು ಕೂತಿರ್ತಾರೆ, ಒಬ್ರು ತೆಲುಗುದವ್ರು ಕೂತಾರೆ, ಒಬ್ರು ಇಂಗ್ಲೀಷ್ದವ್ರು ಕೂತಾರೆ. ಒಂದು ಪ್ರವಚನ ಮಾಡಿದ್ರು. ಪ್ರವಚನ ಹೇಳೋದಂತ ಭಾಷೆಯಾಗಿ ಹೇಳ್ಯಾರ, ಕೇಳೋರು ಎಲ್ಲ ಕೇಳ್ಯಾರ, ಹೊರಗೆ ಹೋಗಿ ಮಾತಾಡ್ತಿದ್ರತ್ತ. ಇವ್ರು ಮಾಡೋದು ಕನ್ನಡ ಪ್ರವಚನ ಚಂದ ಮಾಡೋದು ಬಂದತ್ತ. ಮಹಾರಾಜರು ಮರಾಠಿ ಒಳಗೆ ಚಂದ ಮಾತಾಡೋದು ಬಂದತ್ತ. ಇನ್ನೂ ಬಂದತ್ತೆ ಇಂಗ್ಲೀಷ್ನಾಗ ಚಂದ ಹೇಳ್ಯಾರ ಅವ್ರತ್ತಿರತ್ತ. ಅವ್ರೊಳಗೆ ಜಗಳತ್ತದ. ಇದೆಂತ ಪವಾಡ. ಇದು ಆ ದೇವರು ಕೊಟ್ಟಿದ್ದು ಕಾಣಿಕೆ. ಮಿತಿ ಮೀರಿ ನೀವು ತಪಸ್ಸು ಮಾಡಕತ್ರಿ, ಮಿತಿ ಮೀರಿ ನೀವು ಅಗ್ದಿ ನಿಷ್ಠಾದಿಂದ ಜಪತಪ ಮಾಡಕತ್ರಿ, ಕೊಡ್ಲೇಬೇಕವ ಕಾಣಿಕೆ. ಕೊಡುತ್ತಾನ ದೇವರ. ದುಡಿಯೋರಿಲ್ಲದ ಗಟ್ಟಿ ದುಡಿಯೋರಿಲ್ಲ. ಗಟ್ಟಿಯಾಗಿ ದುಡಿ. ಮೊದಲು ನೀವು ಗಟ್ಟಿಯಾಗು, ದೇವರು ಗಟ್ಟಿ ಆಗ್ತಾನೆ. ಗಟ್ಟಿ ಆಗುತ್ತಾನ ದೇವರ, ಗಟ್ಟಿ ಆಗುದಿಲ್ಲ. ಜೀವ ಒತ್ತಿ ಇಡು, ಅವನ ಮೇಲೆ ಇಡುವುದಿಲ್ಲ. ಹೌದಾ? ಬಹಳ ಅದ್ಭುತದ ಇದು. ಮೀರಬೇಕಾಗ್ತದೆ ನೋಡ್ರಿ. ಸುಮ್ಮನೆ ಸಿಗುವುದಿಲ್ಲ, ಸಂಸಾರದಾಗೆ ಸಿಗುವುದಿಲ್ಲ. ಚಂದದ ಒಂದು ಹೆಣ್ಣು ಮಾಡ್ಕೋಬೇಕಾದ್ರೆ ಈಗ ಸಿಗಲತ್ತದ. ಈಗ ಹೆಣ್ಣೆ ಸಿಗಲ್ಲ. ಈಗ ಸಿಕ್ಕದು ಮಾಡ್ಕೊಳ್ತಾವ. ಈಗ ಯಾವ ಬೇಕಾದ ಜಾತಿ ಮಾಡ್ಕೊಳ್ತಾವ. ಮನೆ ಬ್ರಾಹ್ಮಣರು ಹರಿಜನ ಇದ್ರು ಏನಾಗತ್ತಾವ. ಯಾಕೆ ಹೆಣ್ಣೆ ಮುಗಿಸ್ಬಿಟ್ಟಿದ್ರು. ಅವೆಲ್ಲ ಹೆಂಗೆ ಮುಗಿಸಿದೆವು? ಪರೀಕ್ಷೆ ಮಾಡೋದೇ ಮಾಡೋದು ದವಾಖಾನೆ. ಹೆಣ್ಣದ ಗಂಡದು ಹೆಣ್ಣಿದ್ರೆ ಕೊಂದು ಹೋಗಿರು. ಮನುಷ್ಯ ಧರ್ಮರು ಮನುಷ್ಯ ಮಾಡಿದ್ದು ಮನುಷ್ಯ ಹೋಗ್ಲತ್ತಾನ. ಹೌದಾ? ಇನ್ನು ಥೋಡೆ ದಿನ ಉಲ್ಟಾ ಆಗ್ತದೆ ನೋಡ್ರಲ್ಲ. ಉಲ್ಟಾ ಹೆಣ್ಮಕ್ಳಿಗೆ ವರದಕ್ಷಿಣೆ ರೂಪಾಯಿ ಬರ್ತಾ ಬಂದದ. ಈಗ ಸಿಗೋದು. ನಿಸರ್ಗದ ಸಿದ್ಧಾಂತ ಕೆಳಸಾಕ ಕೂತಾನ ಮನುಷ್ಯ. ಹೌದಾ? ಸ್ವಾರ್ಥ ಬುದ್ಧಿ. ಗಂಡ ಗಂಡ ಏನು ಗಂಡ ಹೋಗಿ ವಂಶಕ್ಕೊಂದು ದೀಪ ಬೇಕು, ದೀಪ ಬೇಕು. ಎಷ್ಟು ಬಡ್ಕೋತಾವು ಹೆಣ್ಮಕ್ಳು. ಕೂತಾವ ದೀಪ. ಇದೇ ದೀಪ ಚುಟ್ಟ ಸೇರ್ತಾವ, ದೀಪ ಹಚ್ತಾವ, ಹೊರ ಹೋಗಿ ಸೇರ್ತಾವ. ಮಸ್ತ್ ದೀಪ ಹಚ್ತಾವ ಈ ಮನೆಗೆ. ಇವು ಕೂತಾವ ಹೆಣ್ಮಕ್ಳು ಮಾಡ್ತಾವ. ಹೆಣ್ಮಕ್ಳು ಹೊರ ಹೋಗಿ ಚುಟ್ಟ ಸೇರ್ತಾವ. ಇವು ಧರ ಕುಡಿತಾವ. ಇವು ವಂಶದ ದೀಪ ಕುಡಿತಾವ್ರಿ ಮುಂದೆ ಹೋಗಿ. ಹೆಣ್ಮಕ್ಳು ಎಷ್ಟು ಪವಿತ್ರದಳ ತಿಳಿದಿಲ್ಲ ನಮಗಿನ್ನೂ. ಹೊರಗಿಂದ ಬರ ನೀವು ಚರಗಿ ತುಂಬ ನೀರು ತಗೊಂಡು ಮಳೆ ಬರ್ತಾಳ, ಮಗ ಬರಂಗಿಲ್ಲ. ಅಷ್ಟ ಅಂತಃಕರಣದ ಹೆಣ್ಣು ಜಾತಿಗೆ ಅಷ್ಟು ಅಂತಃಕರಣದ ನಂಬಿಕೆ ಬೇಡ ಬೇಡ ಬೇಡ. ನಾವು ಮಜೆ ಆಗ್ತಿದ್ದಲ್ಲ ಸಮಾಜದೊಳಗೆ. ಭಾಳ ವಿಚಿತ್ರ. ಸ್ವಲ್ಪ ಕಣ್ಣು ಆಡಿಸಿ ನೋಡ್ರಿ. ದೊಡ್ಡ ದಿಮಾಕ್ ಮಾಡಿ ಹೇಳ್ಬೇಕು. 3 ಮಕ್ಕಳು ನೋಡ್ರಿ. ಹಿರಿಯ ಮಕ್ಕಳು ಸಾಫ್ಟ್ವೇರ್ ಇಂಜಿನಿಯರ್ ಆದ್ರಿ. 1.5 ಲಕ್ಷ ಪಗಾರ ಅದ್ರಿ. ಸಣ್ಣವ ಏನು ಮಾಡ್ತಾನ? ಸಣ್ಣವ್ರಿ ಮಾಡ್ತಾವ. ರೈತ ರೈತ ಕೇಳುವಾಗ ತಳದು ನೋಡ್ಕೊಂಡು ಇಡೀ ಜಗತ್ತಿಗನ್ನ ಹಾಕುವಂತ ರೈತ. ಎಷ್ಟು ಮರ್ಯಾದ. ದೊಡ್ಡ ಪ್ರಧಾನಮಂತ್ರಿ ಹೋದ 4 ದಿವಸ ದೇಶ ನಡೆಸಲಿಲ್ಲ ಅಂದ್ರೆ ಏನು ಕೆಡಂಗಿಲ್ಲ. ರೈತ 4 ದಿವಸ ಕೆಲಸ ಬೆಳಿ ಬೆಳಿದ ಉಪವಾಸ ಆಯ್ತು. ಯಾಕೆ ಭೇದ ಮಾಡ್ತೀವ? ರೈತರಿರುವಂಥ ಅಂತಃಕರಣ ಸಾಫ್ಟ್ವೇರ್ ಇಂಜಿನಿಯರ್ ಗಾಡಿಯನ್ನು ಪ್ರದೇಶಕ್ಕೆ ಹೋಗಿನವ. ಅವಪ್ಪ ಇಲ್ಲಿ ಇಟ್ಟಾನ, ದುಡ್ಡು ಕೊಡ್ತಾನ. ಎಲ್ಲಿ ಒಯ್ದಿಟ್ಟ? ಎಲ್ಲ ಭಯಪಟ್ಟ ನೋಡ್ರಿ. ವೃದ್ಧಾಶ್ರಮದ ಹೋಗಿತಾರ ಮಕ್ಕಳಿಗೆ ಕೊಡ್ರಿ. ದುಡ್ಡು ಕಳಿಸಿದಲ್ಲ ಮಜಾದಲ್ಲ. ದುಡ್ಡು ಕಳಿಸಿದ ಪ್ರಯೋಜನ ಸಿಗ್ತದೇನು? ಪ್ರಯೋಜನ ಇರೋದು ರೈತನ ಹತ್ರ. ಆಗ ಬಹುಸಾಹೇಬ್ ಮಹಾರಾಜರ ಅಂತ ಶಕ್ತಿ. ಭಾಸ್ಕರ ಮುಖ್ಯ ಕೊಟ್ಟಿಲ್ಲ. ತಾಯಿ ಸಿದ್ಧಿ ಬರೀ ತೆರೆ ಮೇಲೆ ಕೈ ಇಡೋ ಮಗನ ಅಂತ ಹೇಳಿದ್ರು. ಅಂಥವ್ರು ಯಾಕಿರಲ್ಲ ಕಸನ ತೆರೆ ಮೇಲೆ ಕೈ ಇಡೋ ದರ್ಶನ ಕೊಡ್ತೀನಿ ನಾನು.
ದುಡಿಬೇಕು ನೋಡ್ರಿ, ದುಡಿಬೇಕಂದ್ರೆ ದೊಡ್ಡ ಊಟ ಕೆತ್ತುವುದಿಲ್ಲ. ಬಿಡ್ಬೇಕು, ನಾವು ಬಿಡಬೇಕು. ನಾವು ಬಿಡುತ್ತಂತ ದೇವರು ಸಿಗೋದಿಲ್ಲ. ಒಮ್ಮ ಸಿದ್ಧಾರೂಢ ಕೊಡ್ತೀವಿ, ಒಬ್ಬ ಕೇಳ, ಯಪ್ಪ ನಾನು ದೇವ್ರು ತೋರಿಸ್ತೇನೆ, ಹೂನಪ್ಪ ತೋರಿಸ್ತೇನೆ, ಮತ್ತು ನಾ ಯಾವಾಗ ಬರಲಿ, ನೀವು ಯಾವಾಗ ಹೇಳ್ತೀನಿ ತೋರಿಸ್ತೀನಿ, ಈ ಸದ್ಯಕ್ಕೆ ತೋರಿಸ್ತೀನಿ ಬೇಕಾ? ಹಾಂ ತೋರಿಸ್ತೀನಿ, ತೋರಿಸ್ಬೇಕಾ? ತೋರಿಸ್ಬೇಕು. ಅಲ್ಲಿ ಮಠದಾಗ ಭಕ್ತರಾಗ ಜಳಕ ಮಾಡಕತ್ತಿದ್ದ ಕಬೀರದಾಸ್. ಕಬೀರದಾಸ್ ಇವರು ಹಿಂದಿ ಒಳಗಲ್ಲ, ಸಿದ್ಧಾರೂಢ ಶಿಷ್ಯರವರು ಕಬೀರದಾಸ. ಸಣ್ಣ ಮಗು ಇದ್ದಂಗಿಲ್ಲ, ಅವ್ನು ಮುಂಜಾನೆ ಜಳಕ ಮಾಡಕತ್ತಾನ, ದಿಕ್ಕ ನಿಸಂಗ ಜಳಕ ಮಾಡಕತ್ತಾನ. ಏ ಕಬೀರದಾಸ ಬಾರಪ್ಪ, ನೀನು ನೋಡ್ಬೇಕಲ್ಲ ದೇವ್ರ ನೋಡ್ಬೇಕಲ್ಲ ಅಂತ ಹಂಗೆ ಜಳಕ ಮಾಡ್ಕೋತು ಬೇರೆ ಹಾಕೊಂಡು ಬರ್ಬೇಕಲ್ಲ, ದಿಕ್ಕ ನಿಸಂಗಾಗಿ ಓಡ್ ಬಂದ. ಅಪ್ಪ ಏನ್ರಿ ಅಪ್ಪ? ಹಾಂ ಈಗ ನೋಡಪ್ಪ, ಈಗ ನೋಡಪ್ಪ, ಇವೇ ದೇವ ಯಾವ ಎಲ್ಲ ಬಿಟ್ಟನ ದೇವರು. ಯಾವ ಎಲ್ಲ ಬಿಟ್ಟನ ಅವ ಜಳಕ ಮಾಡ್ಕೋತ ಸಿದ್ಧಾರೂಢ ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ತಂದ್ರೆ ಓಡಿದ. ನಾವು ಅತಲೇ ಇಲ್ಲಿ ಮಂದಿ ಅದ ನೋಡ್ತಾರ, ನಿನ್ನೆ ನೋಡಿದ್ರು ನಾವು ನಾಚಿಕೆ ಬಿಟ್ಟವನೇ ದೇವರ, ಎಷ್ಟಿ ಬಿಟ್ಟವನೇ ದೇವರ. ಅಕ್ಕ ಮಹಾದೇವಿ ನಾಚಿಕೆ ಬಿಟ್ಟಾಳ, ದೇವರ ಕೊಟ್ಟಾಳ. ಅಕ್ಕ ಮಹಾದೇವಿ ಅಜಿಕೆ ಬಿಟ್ಟಾಳ, ಸ್ಮಶಾನದವರು ದೇವರ. ಅಕ್ಕ ಮಹಾದೇವಿ ಎಷ್ಟಿ ಬಿಟ್ಟಾಳ, ದೇವರ. ಗಟ್ಟಿ ಮನಸ್ಸು, ಗಟ್ಟಿ 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 ಮನಸ್ಸು. ಎಷ್ಟು ಗಟ್ಟಿ ಮನಸ್ಸು ಮಾಡ್ತೀರಿ ಅಷ್ಟು ಪರೀಕ್ಷೆ ಆಗ್ತಾವ. ಇನ್ನೊಬ್ಬ ಬಂದು ಕೇಳುವ, ಅಪ್ಪ ಏನೇನು ದೇವ್ರು ತೋರಿಸಿದ್ರಿ, ಈಗ ದೇವ್ರು ಇರ್ತಾವೇನು? ದೇವ್ರು ಇರ್ತಾವ, ತೋರಿಸ್ತೀರಪ್ಪ ದೇವ್ರು ನಮ್ಗೆ ಅಂದ್ರೊಳಗೆ ಸಿದ್ಧಾರೂಢರು. ಅಪ್ಪ ಏನಿದೆ ದೇವ್ವ? ನಾ ದೇವ್ವ. ಅಪ್ಪ ಏನು ನೀವು ದೇವ್ವ? ನಾ ದೇವ್ವ ಅಂದ್ರು. ಜಗತ್ತಿನ ದೇವರು ಅಂತ ಕರೀತದ, ಬರೀ ನೆನೆಸಿದ್ರೆ ನೀವು ಹಿಂಗೆ ಮುಂದೆ ಬಂದು ನಿಂತಿರ್ತೀರಿ. ಸಿದ್ಧಾರೂಢ ಗೌಡ ಅವ ಇರ್ತಿದ್ದ ಹುಬ್ಳ್ಯಾಗ, ಇಲ್ಲಿ ನೀವು ಮನೆಯಾಗ ಸಿದ್ಧಾರೂಢ ಅಂತ ಕರೆದ್ಬಿಟ್ಟು ಮುಂದೆ ಬಂದು ಎತ್ತಿ ಬಿಡ್ತಿದ್ದ. ಅಂತ ಸಿದ್ಧಾರೂಢ ನಾ ದೇವ ಅಂತಂದ. ಯಪ್ಪ ನಾವು ಕೇಳಕ್ಕೆ ಹೇಳಿ, ನೀವು ಹ್ಯಾಂಗ ದೇವ? ಸಿದ್ಧಾರೂಢ ಅಂದ್ರು, ನಾ ದೇವ. ನಾ ಅನ್ನೋದು ಶಬ್ದ, ನಾ ಅನ್ನೋದು ಅಕ್ಷರ, ಅದು ದೇವ. ಯಾರು ನಾ ಅಂತ ಅದು ದೇವ್ವ. ದೇವ್ ಮತ್ತೆ ನೀವು ಇಲ್ಲ. ನಾನು ದೇವ್ವ, ನನ್ನದು ಅನ್ನೋದ್ರ ಹೆಂಡತಿ. ತಿಳ್ಕೊಳ ಹೇಳ್ತೀನಿ, ದೇವ್ ಏನಿರ್ತಾವ. ನಾನು ಅನ್ನೋದು ಗಂಡ, ಅದು ಹೆಂಡತಿ ಬೇಕಲ್ಲ. ಯಾವ ಹೆಂಡತಿ? ನನ್ನದು. ಎಲ್ಲರೂ ಕಲಿಯೋದು, ಯಾರು ಕಲಿಯಿಲ್ಲ, ಡಾಕ್ಟರ್ ಗೊತ್ತಿಲ್ಲ ಕಲಿಯೋದ. ನನ್ನ ಮಕ್ಕ ನಂದಿತ್ತು ಪ್ರವಚನ ಎಲ್ಲರೂ ಇರ್ತದ. ನಾನಪ್ಪ ಹೋಗುತ್ತಾನ, ದೇವರ ಸಿಗುವುದಿಲ್ಲಪ್ಪ. ಮಸ್ತದಲ್ಲ. ಹೋಗು ಅಷ್ಟು ಸಸಾಲ ಲೋಪ, ಎಷ್ಟು ತಪಸ್ ಮಾಡಿದ್ರು ಹೋಗುದಿಲ್ಲ. ಮುಂಜಾನೆ ಎದ್ದಾಡಿದ್ರು ಮಲಗುತ್ತಾನ, ಅದು 1000 ಸಲ ನಾ ಕಟ್ಟಿದ್ರಿ ಮಠ, ಎಷ್ಟು ದುಡಿದ್ರಿ ಮಠದಾಗ. ಅವ್ರು ನಂಬಿರ್ತದ ಭೂಮಿ ಕಲ್ಲು ಮಣ್ಣೆ ಇರೋದು, ನಾವೇನು ಮಣ್ಣು ಬರ್ತೀವಿ. ಅವ್ರು ಹೇಳ್ಯಾರು ಕಲ್ಲು ಮಣ್ಣು, ನಾವು ಮನೆಯದು ಎಲ್ಲಿ ಬರ್ತದ? ನಾನು ಗಂಡ, ನನ್ನ ಹೆಂಡತಿ ಕೂಡ್ತು, ಈಗ ಕೆಟ್ಟ ದುರ್ಗುಣ ಹುಟ್ಟುದ್ರಿ. ಈ ನಾನು ನನ್ನದು ಅನ್ನೋಕೆ ಮಕ್ಕಳು ಹುಟ್ಟುತ್ತವರು. ಹಿರಿ ಮಗ ಹುಟ್ಟದ ಯಾರು? ಈರ್ಷ್ಯ. ನಾನು ನನ್ನದಕ್ಕೆ ಹಿರಿ ಮಗ ಹುಟ್ಟದ ಯಾರು? ಈರ್ಷ್ಯ. ಹೊಟ್ಟೆ ಉಳಿದು ಮಕ್ಕಳು ಐತದ ಗಟ್ಟಿ ಇರುತ್ತದಲ್ಲ. ನಮ್ಮ ಶರಣರೊಳಗೆ ಇರ್ತದೆ, ಅವನಿಗೆ ಮಠ ಬೆಳೆದಿರ್ತದೆ. ಇಟ್ಟು ಮಕ್ಕಳು ಮಾಡ್ಕೊತ ಕಟ್ಟಿಗೆ ಯಾವ ಸತ್ಸಂಗ ಬೇರೆ ರೀ. ನಾವು ಸತ್ಸಂಗ ಏನು ಮಾಡ್ತೀವಿ ಅಂತ ಸತ್ಸಂಗದೊಳಗ ನಾನು ಕಳಿದದ. ಸತ್ಸಂಗ ಬಂದು ಹೇಳಕತ್ತು ನಮ್ಮಂತ ಮಹಾರಾಜರು ಏನಿಲ್ಲ ಜಗತ್ತನಾಗ. ಒಬ್ಬರೇ ನೋಡ್ರಿ ನಮ್ಮ ಮಹಾರಾಜರು. ನಾವು ಮಹಾರಾಜರ ಹೆಸರು ತಗೋತಿದ್ರೆ ನಮ್ಮ ಮಕ್ಕಳಾಗ್ರಿ ಚಲೋ ಇತ್ತು. ನಾನು ನನ್ನದು ಸದ್ಗುರು ಗಣಪತರಾವ್ ಮಹಾರಾಜರು ದೇಹಗಳು ಹೇಳಿದ್ರು, ನೋಡಪ್ಪ ಮಠಕ್ಕೆ ಯಾರೇ ಬರಲಿ, ನಾ ಬಂದಿರೋ ತಿಳ್ಕೊಳ್ಳಿ, ನಾ ಬಂದಿರೋ ತಿಳ್ಕೊಂಡು ಓಡಾಡಿ
ನನಗೆ ಆಗ್ತದ ಹೇಳಿ? ಸಮಾನವಾದ ಭಾವ ಉಳಿತದ? ಹೌದಲ್ಲ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ರಾಮಕೃಷ್ಣ ಪರಮಹಂಸ ಮಠದಾಗ ಜಾತ್ರೆ ಮಾಡಿ ಅಡಿಗೆ ಮಾಡಿದ್ದ. ಮಸ್ತಾಗಿರೋ ಕುದ್ದಿತ್ತು, ಹೋಗಿ ಪಾಯಸ ಎಲ್ಲ ಇಟ್ಟಿದ್ರು. ದೇವಿಗೆ ಪರೀಕ್ಷೆ ಮಾಡಬೇಕು. ದೇವಿ ಆರಾಧಕರು ರಾಮಕೃಷ್ಣ ಪರಮಹಂಸ. ಪುತ್ರ ತಾಯಿ ಮಿತ್ರ ತಾಯಿ ಭೇದ ಭಾವ ಇಲ್ಲ. ಎಲ್ಲ ಬಂದವರು ನನ್ನವರು, ಎಲ್ಲರೂ ನನ್ನವರು ಭಾವ ನಡೆದಾರಿ. ಸುಳ್ಳು ಕೇಳಿಲ್ಲ. ಇವನಾರವ ಬರೀ ಅನ್ನೋದು ಬೇರೆ, ಪ್ರತ್ಯಕ್ಷ ನಡೆಯುವುದು ಬೇರೆ. ಅದು ನಡೆಯುವುದು ಯಾರು ಏನ್ ಹೇಳ್ತಿದ್ರಿ? ಇವತ್ತು ಮಾತಾಡಾಯ್ತು. ರಾಮಕೃಷ್ಣ ಪರಮಹಂಸ ಅಡಿಗೆ ಮಾಡ್ಯಾರ. ಎಲ್ಲ ಊಟ ಮಾಡಕತ್ತಾರ. ಒಂದು ಮುದುಕಿ ಬಂದ್ಬಿಡ್ಬೇಕು ಅಡಿಗೆ ಮಾಡ್ಕೊಂಡು. ರಾಮಕೃಷ್ಣ ಪರಮಹಂಸ ನೋಡು, ಮುದುಕಿ ಎಲ್ಲಕತ್ತದ. ನಿಮಗೆಲ್ಲ ಕೈ ಕಾಲದ್ರು, ನೀವು ಮುಂದೆ ಓಡೋಡು ಮುಂದಕತ್ತೀರಿ. ನಿಮ್ಗೆ ಭಾಳ ಹಸಿವೆ ಆಗ್ಯದ, ನಿಮಗೂ ಆಗ್ಯದ, ನನಗೂ ಆಗ್ಯದ. ಒಂದು ವಾರ ಆಯ್ತು ಹೊಟ್ಟೆಗ ಒಂದು ಅನ್ನದ ಅಗಳಿಲ್ಲ. ನಾನು ಸ್ವಲ್ಪ ಜಾಗ ಬಿಡ್ರು, ಕಣ್ಣು ಕುಂಡದ ಕಣಸಲಾಗ್ಯದ, ಯಾರೇ ತಂದು ಕೊಡ್ರು ಅನ್ನಕತ್ತಿತ್ತು ಮುದುಕಿ. ಎದ್ದು ನಿಂತು ನೋಡಿದ್ರು ರಾಮಕೃಷ್ಣ ಪರಮಹಂಸರು. ತಾಯಿ ಆರಾಧಕರು, ನಿಜವಾದ ಸಂತರಿಗೆ ದುಃಖ ನೋಡೋದಾಗಲಿಲ್ಲ. ಕರುಣಾಕರ ಶಿವ, ಕರುಣಾಮಯ ಇತ್ತು ಮನಸ್ಸು. ಧಳಧಳನೇ ಅಳಕತ್ರು. ಯಾರು ಹೋದ್ರು? ಆ ಮುದುಕಿ ಒಂದು ರೊಟ್ಟಿ ಕೊಡ್ರು, ನಿಮ್ಮ ಕೈ ಮುಗಿತಿದ್ರು, ಹೋದ್ರು ಕೊಡ್ರು. ಮುದುಕಿ ಕಾಸಾಡಿ ಮುದುಕಿ, ದೊಡ್ಡ ಮೇಲೆ ಅಲ್ಲ ಮುದುಕಿ. ತಾನಿಗೆ ಆ ಪ್ರಾಪ ಮಾಡಬೇಕು. ನೀವೇ ಹೇಳ್ತೀರಿ ನಾವು ಮಾಡ್ತೀವಿ. ಆ ಮುದುಕಿಗೆ ತಂದು ಕುಡಿಸಿದ್ರು. ಎಲ್ಲ ಪಾಯಸ ಊಟಕ್ಕೆ ನೀಡಿದ್ರು. ಆಕಿ ಒಂದು ತಿನ್ನೋದಾಗ ಲಕ್ಷ್ಮಿ ಆಗ ಲಕ್ಷ್ಮಿನೇ ಬಂದ್ರು. ಲಕ್ಷ್ಮಿ ಆಗ್ಬೇಕು. ಹೌದು, ಬಪ್ಪರಿ ಮಗನೇ ಅದು. ಇದಕ್ಕತ್ತರ ಶ್ರಾವಣ, ಇದಕ್ಕತ್ತರ ಸತ್ಸಂಗ. ಗೆದ್ದಾರವರು ನಮ್ಮ ಕಣ್ಣಾಗೆಲ್ಲ ಬೇರೆ ಬೇರೆ ಕಾಣ್ತಾವ. ಸುತ್ತ ಕಣ್ಣಿಗೆ ನೋಡ್ಬೇಕು ನಾವು. ಹೌದಿಲ್ಲ? ಈ ಸಿದ್ಧಾಂತ ಬಂದಿಲ್ಲ, ಏನೋ ಕೆಲಸದ ಬಂದಿಲ್ಲ, ಹಿಂಗ ಅನ್ಕೋಬೇಕು. ಸೊಕ್ಕ ಭಾಳ ಆಗೈತೆ ಬಿಟ್ಟರೆ ಅನ್ಕೋಬಾರ್ದು. ನಾವು ತಿಳ್ಕೊಂಡು ಹೇಳ್ಬೇಕ ತಿಳ್ಕೊಬೇಕು. ನನಗೆಲ್ಲ ನೀವು ದೇವ್ರು ಕಾಣಿಸ್ಬೇಕು. ರಮೇಶ್ ಕಣ್ಣವರು ದೇವ್ರು ಕಾಣಬೇಕು. ನಮ್ಗೆ ನಿಷ್ಠದಿಂದ ಬರ್ತಾರ, ದುಡಿತಾರ, ನಂದೂರಾಗಿರ್ತಾರ. ಮಠ ಇರೋದೇ ಇದಕ್ಕೆ ಅದನ್ನು ತಿಳ್ಕೋಬೇಕು. ಭಾಳ ಸುಂದರ, ಭಾಳ ಸುಂದರ. ಲಾಸ್ಟ್ ಒಂದು ಕಥೆ ಹೇಳಿ ಮಂಗಳ ಹೇಳ್ತೀನೋ. ಒಬ್ಬ ತವನೆಪ್ಪ ಹೋಗಿದ್ದ. ಇವ ಎಲ್ಲಿದ್ದಪ್ಪ ಅಂದ್ರೆ ಗುಲ್ಬರ್ಗ ಡಿಸ್ಟಿಕ್ನ ಕಮಲಾಪುರ ಊರು. ಅಲ್ಲಿ ಭಕ್ತಿ. ಯಾರು? ತವನೆಪ್ಪ. ಕೇಳಿಲ್ಲ? ಕಮಲಾಪುರದಲ್ಲಿ ತವನೆಪ್ಪ ಇದ್ದ. ಇವ ಯಾರಿಗೆ ನಂಬಿದ್ದಪ್ಪ ಅಂದ್ರೆ ನವರು ಮುಂದದ ನಾಗಲಿಂಗ. ನಾಗಲಿಂಗ ಸಿದ್ಧಾರ್ಥಿಗೆ ಪುರುಷ. ಇವರು ಅಪಾರ ಪುರುಷರು. ಇವರು ತಪಸ್ಸು ಬಲಾಢ್ಯ. ಇವರು ಗೆಳಪಲಿ. ಸಲಮಳ ಸಲಮಳ ಕುದಿಯುವಂತ ಕೆಬ್ಬಣದ ನೀರು ಕುಡಿಯೋದು. ಕೆಬ್ಬಣದ ಸೀಸ ಅಂತಿರಲ್ಲ, ಅದು ಕುಡಿದು ಗುದದ್ವಾರದಿಂದ ಮತ್ತೆ ಒಂದು ಬಡಗಿ ತೆಗೆದು ತೋರಿಸೋ. ಕೆಬ್ಬಣ ಬಡಗಿ. ಇಂಥ ಬಹಳ ಕಮ್ಮ ಕೋಟಿಗಳು ನಾಗಲಿಂಗ. ಶೆಟ್ಟು ಅಷ್ಟೇ, ಮುಂದೆ ಮೇಳಿಲ್ಲ, ಏನು ಬೇಕಾರ ಗೊತ್ತಿಲ್ಲ. ಕರುಣಾನು ಅಷ್ಟೇ. ಯಾವ ಟೈಮ್ದಾಗ ಏನು ಪರೀಕ್ಷೆ ಮಾಡ್ತಾರೆ ತಿಳಿಯಂಗಿಲ್ಲ. ಅಂತ ಗುರುವಿಗೆ ಯಾರು ಮಾಡ್ಕೊಂಡಾರ ಮತ್ತು ಪಾರಾಗ್ಯಾರ. ಈ ತವನೇ ಕ್ಲಾಸ್ ಶ್ರದ್ಧಾ ಇಟ್ಟಿದ್ದ. ಮಂದಿ ಎತ್ತಿದ್ರು, ಏನಮ್ಮ ಹೊತ್ತು ಬೇನತ್ತೀವಿ ಅವ್ರ ಅಡ್ಮುಟ್ಟದ ಗುರು. ಯಾವ ಟೈಮ್ದಾಗ ಏನು ಮಾಡ್ಕೊಂಡು ಗೊತ್ತಿಲ್ಲ. ಇವತ್ತು ಅವನೇ ಮಾಡೋದು ಭಕ್ತಿನೇ ಅಂತ. ನನಗೆ ಮಾಡಬೇಕ್ರಿ, ಜೀವನ ಅವ್ರ ಪಾಲಕ್ಕೆ ಇಟ್ಟಿರಿ ಅಂತಿದ್ದ. ಅವ್ರ ಜೀವನ ಬಿಡೋದು ಕೊಡ್ತೀವಿ ನೋಡ್ರಿ ಅಂತಿದ್ದ ತವನೇಪ್ಪ. ಮಠದ ಗೊತ್ತಾಯ್ತು ನಾಗಲಿಂಗದಾಗ ಜೀವನ ಕೊಡ್ತೀನಿ ಅನ್ನೋದು ನಮ್ಮ ಮಗ ನೋಡಬೇಕು, ಪರೀಕ್ಷೆ ಆಯ್ತು. ಈ ತವನಪ್ಪ ಏನ್ ಮಾಡ್ದ? ಒಂದು 50,000 ರೂಪಾಯಿ ಸಾಲ ತೆಗೆದು ಗುಲ್ಬರ್ಗ ಜಾತ್ರೆ, ಶರಣಬಸವ ಜಾತ್ರೆ ಆಗ್ತದ, ಆ ಜಾತ್ರೆ ಭಾಂಡಿ ಮಾರ್ಬೇಕು. ಜಾತ್ರೆದಲ್ಲಿ ಮಾರಕ್ ಬರ್ತಾರಲ್ಲ, 50,000 ರೂಪಾಯಿ ಉದ್ರಿ ಮಾಡಿ ಸಾಲ ಮಾಡಿ ಭಾಂಡೆ ಕೊಂಡು ಎತ್ತಿನ ಗಾಡಿಯಾಗಿ ಏರಿ ಮಾರ್ಕೊಂಡ್ರಿ. ಜಾತ್ರೆಯಾಗೆಲ್ಲ ಟೆಂಟ್ ಹೊಡೆದು ಜಾತ್ರೆ ಮಾಡ್ತೀರಿ. ಟೆಂಟ್ ಹೊಡಿತೀರಿ, 4 ದಿವಸ ಅದೇ ಇರ್ತೀರಿ, ಅದೇ ಇರ್ತೀರಿ, ಚಟ್ನಿ ರೊಟ್ಟಿ ತಿಂತೀರಿ. ಬಂದಿರ್ತಾವ ಬಡು ಪಾಪದ ಬಟ್ಟಿ ಪಾಡಿಗ. ಇವರು ಒಂದು ತಾಳ್ಪತ್ರಿ ಇದು ಮಾಡಿ ಮಸ್ತ್ ನಡೀತ್ರಿ. ಬಂದವಾಗೆಲ್ಲ ಭಾಂಡೆ ಮಾಡ್ತಿದ್ದ, ನಡೆದಿತ್ತು. ಬಂದು ನೋಡಿ ಮತ್ಯ
ಯಾರು ನಾಗಲಿಂಗ ಅಜ್ಜ. ನಾಗಲಿಂಗ ಅಜ್ಜಾಗ ಪರೀಕ್ಷೆ ಮಾಡೋದು ಬರ್ತಂತೀರ ಇವು ತಿರಾಗ ಬರ್ತಂದ್ರೆ ಇವು ಯಾವ ಟೈಮ್ದಾಗ ಏನು ಮಾಡ್ತಾರೆ ಗೊತ್ತಿಲ್ಲ. ಬಂದು ತವಮೆ ಹಾಕ್ಕೊಂಡು ಆರಾಮದಿನೋ ತವಮೆಯ ಕುಂಡಿರ್ತಾರ. ಕುಂಡಿಸ್ರು ಹೇಳ್ತಾನೆ ಕುಡಿಸ್ರು ಮಾಡ್ಯಾರ ಅಂಗಡಿ ಕುಡಿಸ್ರು ತಾಡ್ಪತ್ರಿ ಅಂಗಡಿ ಸುಮ್ಮನೆ ತಾಡ್ಪತ್ರಿ ನಿಂತು ಬಂದ್ರು. ಹೋಗು ಬರು ಬಂದಿತ್ತಲ್ಲ ಬರ್ಬೇಕು ಯಾವ ಹಣೆ ಬೇಕು ಬೇಕು ಅವೈ ಮಾಹಿತಿನಾಗ ಹೇಳ್ಬಿಟ್ಟ ನಾಗಲಿಂಗ ಅಜ್ಜ ಯಾರ್ಯಾರಿಗೆ ಯಾವ್ದಾವ್ದು ಭಾಂಡೆ ಬೇಕು ವೈರ್ ಮಕ್ಕಳು ಬಂದ್ರು. ನಿಂತುವ ಇದು ತಪೇಲಿ ನಿಂತುವ ಹಂಡಿಯ ನಿಂತುವ ಇದು ನೋಡ್ಕೊಂಡು ನಿಂತಿರು. ಕೈ ಭಕ್ತಿಯನ್ನು ಇತ್ತು ಕೈಯೂ ಮಾಡ್ತೀವಿ ಒಳಗೆ ಅವಸರ ಬೆನ್ನ ಹತ್ತಿರ್ತದ್ರಿ. ನಮಗೆ ಎಲ್ಲನೇ ಮಾಡಬೇಕಾಗ್ಯದ. ಇಲ್ಲಿ ಬಂದಿರಿ ಕೊಟ್ಟೋ ಪರೀಕ್ಷೆ ಮಾಡ್ಲಿಕ್ಕೆ ನಾವು ಕೂತಿರೋದು ಬರ್ತೀವಿ ಹೇಳಿದೆ. ನಮಗೆ ಸಂಸಾರ ಒಂದು ಕೈ ಇಡಬೇಕು. ಎರಡು ಸಂಸಾರ ಆದ್ರೆ ಅವನಪ್ಪ ಏನ್ ಮಾಡಿದ್ರ ಇವರು ದೇವರು ಏನಾಗ ಮಾಡೋದು ಪಟ್ಟಿದ್ರು ಅಂತ ಭಕ್ತಿ ಇರ್ತದೆ. ಕೈ ಮುಗಿದು ಬಿಟ್ಟ ಯಪ್ಪಾರಿ ನಿಮ್ದೇ ಹಾಗೆ ಏನ್ ಮಾಡ್ತೀನಿ ನೋಡುದಾಗ ಒಂದ್ ತಾಸು 2 ತಾಸ್ನಾಗ ಎಲ್ಲ ಕೊಲ್ಲಾರಿ ಪುರುಷಕ್ಕೆ ಸಿಗಲಿಕ್ಕಂದ್ರೆ ಯಾರು ಬಿಡ್ತಾರೆ ಹೇಳ್ರಿ. ಈಗ ಒಂದು ಕಡ್ಡಿ ಬಿಡಲಾದಂತ ಈಗ ಸಿಗ್ತದಂತ ಎಲ್ಲ ಮುತ್ತೆ ಹಂಚ್ಬೇಕಂತ ತವನಿಯ ಮತ್ತೆ ನೋಡಿತು ಕೇಳೋದು ತಾಡ್ಪತ್ರಿ ನೋಡುದಪ್ಪ ತಾಡ್ಪತ್ರಿ ನೋಡೋದು ಯಾರಿಗೆ ಬೇಕು ಮತ್ತೆ ನೋಡಿತು ತವನಿಯ ಕೇಳೋದು. ನನಗೆ ಎತ್ತಿನ ಗಾಡಿ ಎತ್ತಿನ ಗಾಡಿಯಾಗ ಬಂದಿದ್ರಿಪ್ಪ ಅವರು ಎತ್ತಿನ ಗಾಡಿ ಒಂದು ಯಾರಿಗೆ ಬೇಕು ಹೋದ್ರಿಪ್ಪ ಎತ್ತಿನ ಗಾಡಿ ಆಯ್ತು ತವನಿಯ ಮತ್ತೆ ನೋಡಿತು ಮಗ ಕೇಳೋದು ದೋತ್ರ ನೋಡೋದಪ್ಪ ಅದೇ ಲಾಸ್ಟ್ ನೋಡಿತ್ತು. ಮಗನ ಆಧಾರ ಹಾಕಬೇಕು ತೆಗೆದೋತ್ರ ಹಂಗೆ ದೋತ್ರ ಕಳೆದು ಟರಾಟ ಹರಿದು ಒಂದು ಲಗ್ನ ಮಾಡಿಕೊಟ್ರು ಒಂದು ಜೋಳಿಗೆ ಮಾಡ್ತಾರೆ. ನಡೆ ಮಗನ ಭಿಕ್ಷಾ ನಡೆ 3 ದಿನ ಬರ್ತೀರ ಮಗನ ನಿನ್ನ ಮನೆಗೆ ಬರ್ತಾವ 3 ದಿವಸ ನಿನ್ನ ಮನೆಗೆ ಬರ್ತೀವಿ ಇಟ್ಟಂದ್ರು ತವನಪ್ಪ ಯಪ್ಪ ನಿನಗಿಲ್ಲ ಹೇಳಕ್ ಬರಲ್ಲಪ್ಪ ಅನ್ಕೊಟ್ಟು ಒಳಗೆ ಶ್ರದ್ಧಾ ನೋವಾದ್ರು ಕೂಡ ದೇವಪ್ಪ ಹಂಗಕ್ಕ ಮಾಡಿ ಮನಸ್ಸು ಚೋಲ ಕತ್ತಿತ್ತು ಅವನಿಗೂ ಒಳಗೆ ಚೋಲ ನಡೆದಿತ್ತು. ಮಾತಾಡ್ತಿದ್ದ ಏನು ಟೈಮ್ ಅದ ಎಲ್ಲ ಬಿಟ್ಟು ಹೋಗೋದು ಮನಸ್ಸಿಗೆ ನಾವು ಹಂಗೆ ಅನ್ಕೊಳ್ಳೋದ್ರಪ್ಪ. ನಿಮಗೆ ಹೇಳ್ತೀನಿ ನಮಗೇನಾಗಲ್ಲ ನಮಗೂ ಅನಿಸ್ತದ ಯಪ್ಪ ಎಷ್ಟು ಚಂದ ಇತ್ತು ಹಾಗೆ ಮದುವೆ ಮಾಡ್ಕೊಂಡು ಎಷ್ಟು ಚಂದ ಇತ್ತು ಮಕ್ಕಳು ಮನೆ ಆಗ್ತಿದ್ರು ಎಲ್ಲ ಬೇಕಿತ್ತು ಕಾಯಿ ಒಬ್ರು ಪ್ರವಚನ ಕೇಳೋದು ಬರೋರು ಏನು ಮಾಡ್ತಿತ್ತು ಅವರು ಹಸಿರು ನಾಯಿ ಹಾಡೋದಿಲ್ಲ ಮಾಡೋದಿಲ್ಲ ಹಾಡು ಮಾಡ್ಕೊಳ್ಳೋದಿಲ್ಲ ಮಜಾ ಅದು. ಸನ್ಯಾಸಿ ಒಂದು ಪೀಠಕ್ಕೆ ನೋಡ್ಬೇಕಂತ ಆದ್ರೆ ಅದನ್ನ ಈ ಕಡೆ ಸಿಗುವತ್ತು ಈ ಕಡೆ ಭಕ್ತರು ಪ್ರವಚನ ಕೇಳೋಕ್ಕೂ ಬರೋರು. ನಾವು ಏನು ಭಜನೆ ಮಾಡ್ಬೇಕು ಹೇಳಿ ಭಜನೆ ಹೌದಲ್ಲ. ಮತ್ತೆ ನಾವು ಮನಸ್ಸಿಗೆ ಹೇಳ್ತೇವೆ ಏನು ಬರ್ತದಂತೆ ನಾವು ಮನಸ್ಸಿಗೆ ಅಂತೀವೋ ಮನೇಶ್ವರ ಸಿದ್ಧಾರೂಢ ನನ್ನ ಕರ್ಮ ಇದ್ದಾಗಿ ಇದು ಅನ್ಬೇಕಂತ ಸಿದ್ಧಾರೂಢರು ಒಂದು ಅಧ್ಯಯನ ಕಲಿಸ್ಯಾರಿದ್ರು. ಏನು ಅನ್ಬೇಕು ಏನೇ ಆಗ್ಲಿ ನನ್ನ ಕರ್ಮ. ಸಿದ್ಧಾರೂಢಗೆ ಏನೇ ಆಗ್ಲಿ ಮಂದಿ ಕಲ್ಲು ಹೋಗಿತ್ತಿದ್ರು ಕಲ್ಲು ಹೋಗಿತ್ತಿದ್ರು. ಸಿದ್ಧಾರೂಢ ಅಂತಿದ್ದ ಯಾವ ಜನ್ಮದಾಗ ಏನೋ ಪಾಪ ಮಾಡಿದ್ರು ಅದೇ ನನ್ನ ಕರ್ಮ ಪಾಪ ಕರ್ಮ ಕಲ್ಲಾಗಿ ನನ್ನ ಮೈಮೇಲೆ ನೋಡ ಯಾರು ಹಾಕೊಂಡು ಹೊಡಿಲಿಕ್ಕತ್ತಿದ್ರು ಸಿದ್ಧಾರೂಢ ಹೊಡೆಸ್ಕೊಂಡು ಮತ್ತೆ ಕೈ ಮುಗಿದ ಅವರಿಗೆ ಯಾರಿಗೆ ಕಡದವ್ರ ಕೈ ಮುಗಿದು ಏನು ಬೇಕು ಯಾವ ಜನ್ಮದಾಗ ನಾನು ನಿಮಗೆ ಹೊಡೆದಿರ್ಬೇಕು ಲೆಕ್ಕ ಪತ್ರ ಸುದ್ದಿ ಮಾಡಬೇಕ. ಇದು ಕರ್ಮ ಕಳೆ ಮತ್ತು ಹುಟ್ಟು ಬರೋದು ಗಜದಂಡ ಗುರು ನನ್ನ ಗುರು ಮನಸ್ಸಿನ ಮೈಲಿಗೆ ಕಳದ ಜ್ಞಾನ ಕೊಟ್ಟು ನನ್ನ ಶರೀರ ಮಾಡಿದ ಪಾಪ ನೀವು ಕಳಕತ್ತೀರಪ್ಪ ನೀವು ಗುರುವರಿಗೆ ಏನು ಕತ್ತಿದ್ದ ಸಿದ್ಧಾರೂಢ ಏನತ್ತಿ ಹೇಳ್ಬೇಕು. ಮತ್ತೆ ಯಾರು ಬಂದು ಪ್ರೀತಿಯಿಂದ ಊಟಕ್ಕೆ ಬಂದು ಪೇಪರ್ ಹೇಳ್ಬೋದು ಬಾರೇವ ಅನ್ನಪೂರ್ಣ ತಾಯಿ ಬಾರೇವ ಊಟ ತಿನ್ನೋದು ಮತ್ತು ಅನ್ನೋದು ಯಾವುದೋ ಜನ್ಮದಾಗ ಸಿದ್ಧಾರೂಢ ಪುಣ್ಯ ಮಾಡಿದ್ದ ಆ ಪುಣ್ಯನೇ ಈ ತಾಯಿ ಬಂದಾಳ ನೋಡಿ ಎಷ್ಟು ಕಾಳಜಿ ಅದ ಮಗುವಿಗೆ ಮೋಸದಾಗ ಮೋಸ ನೋಡ್ರಿ ಅಂತಿದ್ದ ಸಿದ್ಧಾರೂಢ. ಮಗನ ಮೇಲೆ ಎಷ್ಟು ಪ್ರೇಮ ನೋಡು ತಂದು ಕೊಡೋರಿಗೆ ತಾಯಿ ಅನ್ಬೇಕಾದ್ರೆ ಎಷ್ಟು ದೊಡ್ಡದು ನೋಡಿ ಒಬ್ಬಕ್ಕೆ ವಿಷ ತಂದು ಕೊಟ್ಟು ತಿಂದಾರಿ ಇದನ್ನು ಕರ್ಮೆ ಅಂದಾರ ಅವರು ನಾನು ಯಾವುದೇ ಜನ್ಮದ ಕರ್ಮ ಅಂದಾರ ಅವರು. ಹಂಗ ಸಮಾಧಾನ ಹೇಳ್ಕೋ ಹೋಗುದು ಮನಸ್ಸಿಗ ಸುಮ್ಮನೆ ಕೊತ್ತಾಕತ್ತಿರಾಗ ಭಾಳ ಬರ್ತಿರ್ತದ. ಇದು ಹಿಂಗಾದ ಚಂದಿತ್ತು ಹಿಂಗಾದ ಚಂದಿತ್ತು ಈ ಗಂಡಿಗೆ ಯಾಕೆ ಮಾಡ್ಕೊಂಡ ಇನ್ನೊಂದು 2 ವರ್ಷ ನಿಂತು ಇವ ಸಿಗ್ತಿದ್ದ ಸಾಫ್ಟ್ವೇರ್ ಇಂಜಿನಿಯರ್ ನನ್ನ ಜೀವನವೇ ಬೇರೆ ಇತ್ತು
ಮಾತಾಡಲ್ಲ ಮನಸ್ಸು ಒಳಗೆ ಒಳಗೆ ಎಷ್ಟು ಮಾತಾಡ್ತದ ಮನಸ್ಸು. ಮುಂದೆ ಎಲ್ಲ ಹಂಚಿ ಮಕ್ಕಳ ಮಾಡ್ದ ನಾಗಲಿಂಗ ಅಜ್ಜ ಅಂದ, ನೋಡು 3 ದಿನ ನಿಮ್ಮ ಮನೆಗೆ ಬರ್ತೀನಿ ಮಗನ, ನನಗೆ ಪಂಚಪಕ್ವಾದ ಊಟ ಬೇಕು ನೋಡ್ತೀವಿ. ಯಪ್ಪ ಎಲ್ಲ ಇಲ್ಲೇ ಕುಲ್ಲ ಮಾಡಿ ಪಂಚಪಕ್ವಾದ ಊಟ ಎಲ್ಲಿ ತರಲಿಲ್ಲ, ಎಲ್ಲಿಂದ ನಿಂದಿ ಒಣ ಜುಳಿಗೆದ ಕೈಯಾಗ ಮಗನ ಜುಳಿಗೆದ ಕೊಟ್ಟದ ನಿನಗೆ, ಭಿಕ್ಷಾ ಬೇಡ ಮಗನ, ಗುರುವಿಗೆ ಉಣಿಸ್ಬೇಕು ಭಿಕ್ಷಾ ಬೇಡ. ಮತ್ತು ಹೋದಗಿರಿ ಮಂದಿ ಕಡೆ ಬೀಗರು ಬೆಚ್ಚರಲ್ಲಿ ಬಾಳೆ ಮಾಡ್ತಾರೆ. ಬೀಗರು ಬೆಚ್ಚರಲ್ಲಿ ಕೈ ಚಾಚ್ಬೇಕಾದ್ರೆ ಅಭಿಮಾನ ಭಾಳ ಕಾಡ್ತದ. ಗುರುವಿನ ಸಲುವಾಗಿ ಅಭಿಮಾನ ಬಿಟ್ಟು ಭಿಕ್ಷಾ ಬೇಡಿ 3ನೇ ದಿವಸ ಬರ್ತಿ ನೋಡ್ತದ. ಇವ ಎಲ್ಲ ಭಿಕ್ಷಾ ಬೇಡಿ ಮಸ್ತ್ ಅಡಿಗೆ ಮಾಡ್ದ. 3ನೇ ದಿವಸ ಬಂದು ಬೆಂಕಿ ತೋರಿಸಿ ಮಾಡಿದ್ರೆ ಅಡಿಗೆ ಮಾಡಿದ್ರೆ ಎಲ್ಲ ಮಾಡಿದ್ರೆ ಪಂಚಪಕ್ವಾನ ಅಡಿಗೆ ಮಾಡಿದ್ರು. ಒಳಗೆ ಹೋದ ಒಳಗಿನ ಕೊಂಡಿ ಹಾಕಿ ಮುಲ್ಲಕತ್ತ ನಾಗಲಿಂಗ ಅಜ್ಜ ಆಕೆಲ್ಲ ಮಾಡಿಟ್ಟಿದ್ದು ಪಾಯಸ ಕುರುಡಿಗೆ ಅದನ್ನು ಇದನ್ನು ಎಲ್ಲ ತಿಂದು ಮಸ್ತ್ ಮಗಡಿ ಎಲ್ಲ ಹಾಕಿ ಹೊರಗೆ ಬಂದು ನಗಲಕತ್ತ. ಅವನೇ ಎಷ್ಟು ಶಾಂತ ಮಾಡಿದೆವು ಮನಸ್ಸಿಗೆ. ನಿನ್ನ 7 ಪೀಳಿಗೆ ಸಂತೋಷವಾಗಿ ಬಾಳು, ನಿನ್ನಂತ ಶ್ರೀಮಂತ ಜಗತ್ತಿನಾಗ ಯಾರು ಆಗ್ಬಿಡೋದು ಆಶೀರ್ವಾದ ಕೊಟ್ಟು ಓಡೋಗ್ಬಿಟ್ಟು ಹೇಳ್ತೀವಿ. ಇದ್ದಿದ್ದ ಅಡಿಗೆ ಎಲ್ಲ ನೆಕ್ಕಿ ತಿಂದ ನೀವು ಅಂತ ಗುರು. ಅಲ್ಲಿ ಜಾತ್ರೆ ನೋಡಿದ ಎಲ್ಲ ಹಸಲು ಮಾಡಿಬಿಟ್ಟ. ಇನ್ನು ಯಾನು ನಾವು ಮಣ್ಣು ತಿನ್ಬೇಕು ಅಂತ ಅಳಕತ್ತಾಳ. ಆಟದವನಪ್ಪ ಒಳಗೆ ಒಂದು ನೋಡ್ತಾನ, ಅಲ್ಲಿ ಏನು ಪವಾಡ ಆಗಿತ್ತಪ್ಪ ಅಂದ್ರೆ ಅಡಿಗೆ ಏನು ಮಾಡಿದ್ರಲ್ಲ, ಅಡಿಗೆ ಮಾಡಿದ್ರೆ ಹಂಡೆ ಇತ್ತು, ಏನೇನು ಸೌಟ್ ಇತ್ತು, ಏನೇನಿರ್ತಾವ ಭಾಂಡೆ ತಾಟ್ ಇತ್ತು, 10-20 ತಾಟ್ ಇತ್ತು, ಎಷ್ಟು ಭಾಂಡೆ ಇದ್ದು ಅವೆಲ್ಲ ಭಂಗತೆ ಹಾಕಿದ್ರು. ಜಯ ಮಂಗಲಂ ಜಯ ಆ ದಿವಸ ಎಷ್ಟು ನಾಲ್ಕು ಎಲ್ಲರೂ ಅದಕ್ಕೆ ತವನಪ್ಪ ಹೆಂಡತಿಗಳನ್ನ ನೋಡು ಎಲ್ಲರಿಗೂ ಬಂಗಾರ ಎಷ್ಟು ಕೋಟಿ ಲೆಕ್ಕ ಇಲ್ಲ. ಏನಾದ್ರು ಮನೆ ಅದ ಕೋಟಿ ಎಲ್ಲರಿಗೂ ಬಂಗಾರ ಲೆಕ್ಕ ನೋಡೋದು. ಮನಸ್ಸು ನೋಡ್ತಾನೆ ಗುರು, ಮತ್ತೇನು ನೋಡಲ್ಲ, ಮನಸ್ಸು ನೋಡ್ತಾನೆ. ಗಟ್ಟಿಯಾಗಿ ದುಡಿದೆವು, ಇದೊಂದು ನೆನಪಿಡ್ರಿ, ಮೊದಲು ಗಟ್ಟಿ ಆಗಬೇಕು, ಪರಮಾತ್ಮ ಗಟ್ಟಿ ಆಗ್ತಾನೆ. ಸಣ್ಣ ಮನಸ್ಸು ಮಾಡೋದಿಲ್ಲ. ಈಗ ದೊಡ್ಡ ಮನಸ್ಸು ಮಾಡೋದಿಲ್ಲ ನೋಡ್ರಿ. ಅವ್ರಿಗಾಗಿ ಬದಲಾವಣೆ ಸ್ವಾಮಿಗಳಿಗಾಗಿ ನಮಗೆ ಬೇಕು ಗ್ಯಾಪ್ ಮಾಡಬೇಕು. ನಾವೆಲ್ಲವೂ ಇನ್ನೊಬ್ಬರಿಗೆ ಮುಂದೆ ಬಂದಿದ್ದು ಮಾಡಿ ಆನಂದ ಪಡೋದು. ಸಣ್ಣ ಮಗು ಧೈರ್ಯ ತೋರಿಸ್ಬೇಕಂತ ಅವ್ರ ಮುಂದೆ ಅದು ಒಳ್ಳೆಯದಾಗಲಿ, ಅವರು ಶ್ರೀಮಂತ ಆಗಲಿ, ಎಲ್ಲರೂ ಶ್ರೀಮಂತ ಆಗಲಿ, ಇಷ್ಟಂತೂ ತೋರಪ್ಪ ಇದಕ್ಕಿಂತ ದೊಡ್ಡ ಜೀವನದಾಗ ಏನೂ ಇಲ್ಲ. ನೀ ಎಷ್ಟು ಬಾಳೆ ಮಾಡ್ತೀರ ಇಲ್ಲೇ ಬಿಟ್ಟು ಹೋಗುತ್ತದೆ. ಒಂದು ಸತ್ಕರ್ಮ, ಒಂದು ಪುಣ್ಯದ ಭಾವ ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಅನುಕೂಲ ಹೋಗಿ ನಿಮ್ಗೆ ಏನೂ ತೊಂದರೆ. ವ್ಯಾಯಾಮ ಆಗಲಿ, ಎಲ್ಲಿಂದ ಬರ್ತದೆ